ಈ ಅನಾಮಿಕನ ನಿರೀಕ್ಷೆ ಹುಸಿಯಾಯ್ತಾ? ನೂರಾರು ಶವ ಹೂತಿಟ್ಟಿದ್ದೆ ಅಂತ ಅನಾಮಿಕ ಹೇಳಿದ್ರು. ಧರ್ಮಸ್ಥಳ ಸುತ್ತ ನೂರಾರು ಶವಗಳನ್ನ ನಾನು ಹೂತಿದ್ದೀನಿ ಅಂತ. ಆದ್ರೆ ಮೃತದೇಹ ಪತ್ತೆಯಲ್ಲಿ ಎಡವಿದ್ನ ಅನಾಮಿಕನ ಲೆಕ್ಕ ತಲೆ ಕೆಳಗಾಗಿದ್ ಹೇಗೆ? ಜಾಗ ಗುರುತು ಮಾಡಿದಾಗ್ಲೇ ಅಚ್ಚರಿ ಎದುರಾಗಿತ್ತು. ಎಕರೆಗಟ್ಲೆ ಕಾಡಲ್ಲಿ 11 ವರ್ಷದ ನಂತರ ಆತ ಶವ ಶೋಧ ನಡೆಸಿದ. ಪರ ವಿರೋಧ ಚರ್ಚೆಗೆ ವೇದಿಕೆಯಾಗಿದೆ ಈ ಕೇಸ್. ಅನಾಮಿಕನ ಆರೋಪ ಅಂತೆ ಕಂತೆ ಅನ್ನೋ ಚರ್ಚೆ ಆಗ್ತಾ ಇದೆ. ಅನಾಮಿಕನ ದೂರಿನ ಪರವಾಗಿಯೂ ಹಲವರು ವಾದ ಮಾಡ್ತಿದ್ದಾರೆ. ಪ್ರಕೃತಿ ವಿಕೋಪದಿಂದ ಮೃತದೇಹ ಕೊಚ್ಚಿ ಹೋಗಿರಬಹುದು, ಪ್ರವಾಹ ಬಂದಿದೆ ಈ ಹಿಂದೆ ಈ ಜಾಗದಲ್ಲಿ, ಆಗ ಕೊಚ್ಕೊಂಡು ಹೋಗಿರಬಹುದು ಅನ್ನೋ ಚರ್ಚೆ ಕೂಡ ಇದೆ. ಜಾಗ ಗುರುತು ಮಾಡುವಲ್ಲಿ ಅನಾಮಿಕ ವಿಫಲನಾಗಿದ್ದಾನೆ ಅಂತಲೂ ಚರ್ಚೆ ಆಗ್ತಾ ಇದೆ. ಶವಗಳು ಸಿಗದಿರೋದು ಧರ್ಮಸ್ಥಳ ಜನರಲ್ಲೇ ಅಚ್ಚರಿಗೆ ಕಾರಣ ಆಗಿದೆ. ಆತ ಬಹಳ ಕಾನ್ಫಿಡೆಂಟ್ ಆಗಿ ಅನಾಮಿಕ ದೂರುದಾರ ಹೇಳಿ, ನಾನೇ ನೂರಾರು ಶವಗಳನ್ನ ಹೂತಿದ್ದೀನಿ, ಆ ಶವ ಹೂತಿಟ್ಟಂತಹ ಜಾಗವನ್ನ ನಾನ್ ತೋರಿಸಬಲ್ಲೆ ಅಂತ ಕರ್ಕೊಂಡು ಬಂದ್ರು SIT ಅಧಿಕಾರಿಗಳು. ಸ್ಥಳಕ್ಕೆ ಗುರುತು ಮಾಡಿಸಿದ್ರು ಆತನ ಕೈಯಲ್ಲಿ, ಎಲ್ಲೆಲ್ಲಿ ಶವ ಹೂತಿದ್ಯಾ ಅಂತ. ಆತನೇ ಹೇಳಿದಂತ ಜಾಗದಲ್ಲಿ ಈ ನಂಬರ್ಗಳನ್ನ ಇಟ್ರು, 1 ರಿಂದ 13. ಆತ ಹೇಳಿದ್ದು ಒಂದೊಂದರಲ್ಲಿ ಒಂದಲ್ಲ, ಒಂದಕ್ಕಿಂತ ಹೆಚ್ಚು ಶವಗಳನ್ನ ಹೂತಿದ್ದೀನಿ ಅಂತ. ಇಲ್ಲಿವರೆಗೆ ಸಿಕ್ಕಿದ್ದು ಕೇವಲ 6ನೇ ಸ್ಪಾಟ್ ಅಲ್ಲಿ ಅಸ್ಥಿ ಪಂಜರದ ಅವಶೇಷಗಳು. ಈ 13ನೇ ಸ್ಪಾಟ್ನ ಬಗ್ಗೆ ಒಂದಂತೂ ಕುತೂಹಲ ಇದ್ದೇ ಇದೆ ಜನರಲ್ಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತರಾಜ್ ಸಂಪರ್ಕದಲ್ಲಿದ್ದಾರೆ. ಭರತರಾಜ್, ಈ 13ನೇ ಸ್ಪಾಟ್ ಅಲ್ಲಿ ಇವತ್ತಾದ್ರೂ ಏನಾದ್ರೂ ಸಿಗತ್ತಾ ಗೊತ್ತಿಲ್ಲ, ಬಟ್ ಈ ಸ್ಪಾಟ್ನ ಬಗ್ಗೆ ಅಥವಾ ಅನಾಮಿಕ ಗುರುತು ಮಾಡಿದಂತಹ ಜಾಗದ ಬಗ್ಗೆ ಬಹಳಷ್ಟು ಜನ ಒಂದೊಂದು ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಪರ ಮತ್ತು ವಿರೋಧದ ಚರ್ಚೆಗಳು ನಡೀತಾ ಇದೆ. ಹಾಗಾದ್ರೆ ಆತ ಗುರುತು ಮಾಡುವಲ್ಲಿ ಫೇಲ್ ಆದ್ನಾ? ತುಂಬಾ ಕರಾರುವಕ್ಕಾಗಿ ನೀವು ಹೇಳ್ತಾ ಇದ್ರಿ ಆತನ ಫೋಟೋಗ್ರಾಫಿಕ್ ಮೆಮೊರಿ ಹೇಗಿದೆ ಅಂದ್ರೆ ಆತ ತುಂಬಾ ಕಾನ್ಫಿಡೆಂಟ್ ಆಗಿ ಗುರುತು ಮಾಡಿದ್ದ ಅಂತ. ಶ್ವೇತಾ, ಹೌದು. ಆರಂಭದ ದಿನಗಳಲ್ಲಿ ಅಂದರೆ ಎಕ್ಸಾಕ್ಟ್ ಆಗಿ ಇವತ್ತಿನಿಂದ 7 ದಿನಗಳ ಹಿಂದೆ ಆತ ಈ ರೀತಿಯಾಗಿ ಜಾಗವನ್ನು ಗುರುತು ಮಾಡುವಂಥ ಸಂದರ್ಭಗಳಲ್ಲಿ ನಾವು ಕೂಡ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾದಂಥವರು. ನೇತ್ರಾವತಿ ಸ್ನಾನಘಟ್ಟದಿಂದ ಹಿಡಿದು ಹೋಗಿ ಆತ ನೇತ್ರಾವತಿಯ ತಟಭಾಗಗಳಲ್ಲಿ ಒಂದು ನಿಗದಿತವಾದ ಎಕರೆಗಟ್ಟಲೆ ಕಾಡಿನಲ್ಲಿ ಇದೇ ಜಾಗದಲ್ಲಿ ಇದೆ ಅನ್ನುವಂಥದ್ದನ್ನು ಬಹಳ ನಿಖರವಾಗಿ ಗುರುತಿಸಿದಂಥ ಸಂದರ್ಭಗಳಲ್ಲಿ ನಮಗೂ ಕೂಡ ಒಂದು ರೀತಿಯಾದಂಥ ಅಚ್ಚರಿಗೆ ಕಾರಣವಾಗಿತ್ತು. 11 ವರ್ಷಗಳ ಹಿಂದೆ ಧರ್ಮಸ್ಥಳವನ್ನು ಬಿಟ್ಟವನು 98 ರಿಂದ 2014 ಒಳಗೆ ಮೃತದೇಹಗಳನ್ನು ಹೂತಿಟ್ಟಿದ್ದೀನಿ ಅನ್ನುವಂತಹ ಬಹಳ ಲಾಂಗ್ ಗ್ಯಾಪ್ಗಳಲ್ಲಿ ಆತ ಎಕ್ಸಾಕ್ಟ್ ಆಗಿ ಒಂದೊಂದು ಪಾಯಿಂಟ್ಗಳನ್ನು ಗುರುತಿಸ್ತಾನೆ. ಅಂದ್ರೆ ಆತನ ಜ್ಞಾಪಕ ಶಕ್ತಿ ಎಂತದ್ದು ಮತ್ತು ಆತನ ಫೋಟೋಗ್ರಾಫಿಕ್ ಮೆಮೊರಿಯ ಅಚ್ಚರಿಗಳು ಬಹಳ ನಮಗೂ ಕೂಡ ಅಚ್ಚರಿಗಳನ್ನು ಮೂಡಿಸಿತ್ತು. ಹಾಗಾಗಿ ಅವತ್ತು ನಾವು ಕೂಡ, ನಾವಷ್ಟೇ ಅಲ್ಲ ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆ ಆಗಿದ್ದು, ಆತ ಹೇಳಿದ ಜಾಗಗಳಲ್ಲಿ ಒಂದು ವೇಳೆ ಮೃತದೇಹಗಳಿದ್ರೆ ನಿಜಕ್ಕೂ ಕೂಡ ಆತನ ಜ್ಞಾಪಕ ಶಕ್ತಿಯ ಬಗ್ಗೆ ಒಂದು ರೀತಿಯಾದಂಥ ಶ್ಲಾಘನೆಯನ್ನು ನಾವು ಮಾಡಲೇಬೇಕು ಅನ್ನುವಂಥದ್ದು. ಆರಂಭದಿಂದ ಈವರೆಗೆ ಸುಮಾರು 12 ಜಾಗಗಳು, 13ನೇ ಜಾಗ ಇನ್ನಾಗಬೇಕು, 12ರಲ್ಲಿ ಒಂದು 14ನೇ ಜಾಗ ಅಂತ ಏನು ಹೇಳ್ತಾರೆ ಅದು ಗೊಂದಲದಲ್ಲೇ ಮುಂದುವರೆದಿರುವಂತಹ ಜಾಗ. ಹಾಗಾಗಿ 12 ಜಾಗಗಳಲ್ಲಿ ಒಂದು ಜಾಗದಲ್ಲಿ ಅಷ್ಟೇ ಈಗ 6ನೇ ಜಾಗವನ್ನು ಹೊರತುಪಡಿಸಿದ್ರೆ ಬೇರೆ ಯಾವ ಜಾಗಗಳಲ್ಲೂ 14ನೇ ಜಾಗದ ಒಂದು ಮೃತದೇಹದ ಗೊಂದಲದ ಜೊತೆಗೆ ಬೇರೆ ಯಾವ ಜಾಗದಲ್ಲೂ ಯಾವುದೇ ರೀತಿಯಾದಂತಹ ಉತ್ಖನನ ಪ್ರಕ್ರಿಯೆಗಳ ಸಂದರ್ಭಗಳಲ್ಲಿ ಮೃತದೇಹಗಳು ಅಥವಾ ಅವಶೇಷಗಳು ಪತ್ತೆ ಆಗಿಲ್ಲ. ಹಾಗಾಗಿ ಈಗ ಆತನ ನಡೆಯ ಬಗ್ಗೆ ಒಂದಷ್ಟು ಅನುಮಾನದ ಜೊತೆಗೆ ಆತನ ಜ್ಞಾಪನ ಶಕ್ತಿ ಆಗಿರ್ಬೋದು, ಆತನ ವಾದಗಳು, ಆರೋಪಗಳೇನಿದೆ ಅದೆಲ್ಲದರ ಬಗ್ಗೆ ಪರವಿರೋಧಗಳ ಚರ್ಚೆಗಳು ಆರಂಭ ಆಗ್ತಿದೆ. ಒಂದು ವರ್ಗ ಆತ ಸುಳ್ಳು ಹೇಳ್ತಾ ಇದ್ದಾನೆ, ಸುಳ್ಳನ್ನು ಸೃಷ್ಟಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಅನ್ನುವಂಥದ್ದನ್ನು ಹೇಳಿದ್ರೆ, ಮತ್ತೊಂದು ವರ್ಗ ಇಲ್ಲಿನ ಭೌಗೋಳಿಕ ಬದಲಾವಣೆಗಳ ಬಗ್ಗೆ ಚರ್ಚೆಗಳನ್ನು ಮಾಡ್ತಾ ಇದೆ. ಯಾಕಂದ್ರೆ ಆತನ ಪರವಾಗಿರುವಂತವ್ರು ಹೇಳುವಂತದ್ದು, ಆತ ಹೇಳ್ತಾ ಇರುವಂತದ್ದು ನಿಜ, ಆದ್ರೆ ಇಲ್ಲಿ ಭೌಗೋಳಿಕ ಬದಲಾವಣೆಗಳಾಗಿದೆ. 1 ರಿಂದ 8 ನೇತ್ರಾವತಿ ನದಿಯ ಸ್ನಾನಘಟ್ಟದ ಬಳಿ ಇದೆ. ಹಾಗಾಗಿ ನೇತ್ರಾವತಿ ನದಿ ಉಕ್ಕಿ ಹರಿದಾಗ ಪ್ರವಾಹದ ಸಂದರ್ಭಗಳಲ್ಲಿ ಅಲ್ಲಿರೋ ಮೃತದೇಹಗಳು ಬೇರೆಲ್ಲ ಹೋಗಿರಬಹುದು ಅನ್ನುವಂತಹ ಒಂದು ವಾದಗಳನ್ನು ಮುಂದಿಟ್ಟರೆ, ಆ ಬಳಿಕ 2ನೇ ವಾದ ರಸ್ತೆ ಭಾಗದಲ್ಲಿರುವಂತಹ 9 ರಿಂದ 12ನೇ ಪಾಯಿಂಟ್ಗಳಲ್ಲಿ ಯಾಕೆ ಸಿಗಲಿಲ್ಲ ಅನ್ನುವಂಥದ್ದು. ಈ ಬಗ್ಗೆಯೂ ಕೂಡ ಇಲ್ಲಿನ ಜನ ಮಾತನಾಡ್ಕೊಳ್ತಾ ಇರುವಂತದ್ದು ಅದು ಕೂಡ ಸುಳ್ಳಿನ ಆರೋಪಗಳು ಅನ್ನುವಂಥದ್ದು ಒಂದು ವರ್ಗದ ಆರೋಪಗಳಾದ್ರೆ, ಇಲ್ಲಿ ಇವರು ಹೇಳ್ತಾ ಇರುವಂತದ್ದು, ಆತನ ಪರವಾಗಿರುವಂತವ್ರು ಹೇಳ್ತಾ ಇರುವಂತದ್ದು, ಅಲ್ಲೂ ಕೂಡ ಕಾಡು ಬಹಳ ದಟ್ಟವಾಗಿ ಬೆಳೆದಿದೆ. ದಟ್ಟವಾಗಿ ಬೆಳೆದ ಕಾಡುಗಳಲ್ಲಿ ಹಿಂದಿದ್ದ ಸಣ್ಣ ಸಣ್ಣ ಮರಗಳು ದೊಡ್ಡದಾಗಿ ಬೆಳೆದಿದೆ. ಹಾಗಾಗಿ ಅದನ್ನ ಭೀಮಾ ಗುರುತಿಸುವಲ್ಲಿ ಒಂದಷ್ಟು ಗೊಂದಲಗಳಾಗಿರಬಹುದು. ಹಾಗಾಗಿ GPR ಅನ್ನುವಂಥ ಟೆಕ್ನಾಲಜಿಯ ಬಗ್ಗೆ ಚರ್ಚೆಗೆ ಬಂದದ್ದು ಕೂಡ ಇದೇ ಕಾರಣಕ್ಕಾಗಿ. ಆತನ ಜ್ಞಾಪನ ಶಕ್ತಿ ಎಷ್ಟೇ ಇದ್ರೂ ಕೂಡ ಎಕರೆಗಟ್ಟೆ ಕಾಡಿನಲ್ಲಿ ಆತ ಎಷ್ಟೋ ವರ್ಷಗಳ ಹಿಂದೆ ಹೂತಿಟ್ಟಿದ್ದನ್ನ ಈಗ ಅವನಿಗೆ ಹೇಳೋದಕ್ಕೆ ಸಾಧ್ಯವ ಅನ್ನುವಂಥ ಪ್ರಶ್ನೆಗಳ ಮಧ್ಯೆಯೂ ಕೂಡ ಇಂತಹ ಅಪಸ್ವರ ಚರ್ಚೆಗಳು ಬೇಡ ದೊಡ್ಡ
ದೊಡ್ಡ ಮಟ್ಟದಲ್ಲಿ ಬಿದ್ದಿದೆ. ಈ ಎರಡೂ ಚರ್ಚೆಗಳ ಆಚೆಗೆ ಮತ್ತೊಂದು ಚರ್ಚೆಯು ಕೂಡ ಬಹಳ ಮುನ್ನೆಲೆಗೆ ಬಂದಿರುವಂತದ್ದು ಮತ್ತು ಅಚ್ಚರಿ ಹುಟ್ಟಿಸುವಂತದ್ದು. ಆರಂಭದಲ್ಲಿ ಭೀಮ ಗುರುತಿಸಿದ ಜಾಗಗಳು ಮತ್ತು ಆತ ಉತ್ಖನನ ಪ್ರಕ್ರಿಯೆಗಳಿಗೆ ಬರ್ತಾನೆ ಅಂದಾಗ್ಲೇ ಧರ್ಮಸ್ಥಳದ ಒಂದಷ್ಟು ಗ್ರಾಮಸ್ಥರು ನಮ್ಮ ಜೊತೆಗೂ ಕೂಡ ಬಹಳ ಸ್ಪಷ್ಟವಾಗಿ ಹಂಚಿಕೊಂಡಿದ್ರು, ಅಲ್ಲಿ ಮೃತದೇಹಗಳು ಸಿಕ್ಕೇ ಸಿಗುತ್ತೆ, ಅವಶೇಷಗಳು ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು. ಆದ್ರೆ ಈಗ ಅಲ್ಲಿ ಸಿಗದೇ ಇರುವಂತದ್ದು ಸ್ವತಃ ಗ್ರಾಮಸ್ಥರಿಗೂ ಕೂಡ ಬಹಳ ಅಚ್ಚರಿಗೆ ಕಾರಣ ಆಗಿರುವಂತದ್ದು. ಎಸ್ ಭರತರಾಜ್, ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.